ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಪ್ರಕಾಶ್ ಬಣದಾರ್, ಗಂಗಾಧರ್ ಗಣಮುಖಿ ಮತ್ತು ದೇವರಾಜ್ ಕುಬ್ಸತ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು ₹40 ಒಂದು ಸೂಪರ್ ಥ್ಯಾಂಕ್ಸ್ ಅನ್ನ ಕೊಟ್ಟಿರ್ತಾರೆ. ಸ್ನೇಹಿತರೆ, ಇದೇ ರೀತಿ ನಾನ್ ಮಾಡುವಂತಹ ಟ್ಯುಟೋರಿಯಲ್ಸ್ ನಿಮಗೆ ಪ್ರಯೋಜನ ಆಗ್ತಾ ಇದ್ರೆ ದಯವಿಟ್ಟು ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೊನೇಷನ್ ದಯವಿಟ್ಟು ಮಾಡಿ ಅಂತ ಕೇಳಿಕೊಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೊಬೈಲ್ ಡೇಟಾಗಳಾದಂತಹ 4G ಮತ್ತು 5G ಇವುಗಳ ಸ್ಪೀಡ್ ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ಪೀಡ್ ಅಂತಂದ್ರೆ ಅಪ್ಲೋಡ್ ಸ್ಪೀಡ್ ಮತ್ತೆ ಡೌನ್ಲೋಡ್ ಸ್ಪೀಡ್ ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಮೊದಲನೇದಾಗಿ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ತಾ ಇದ್ದೀನಿ. Google Chrome 3 of 9 location Sagar tooltip. ಫ್ರೆಂಡ್ಸ್, ಇವಾಗ ಗೂಗಲ್ ಕ್ರೋಮ್ ಸಿಕ್ಕಿದೆ. ನಾನು ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. New tab Google Chrome toolbar address and search bar edit as auto complete CTRL+L search Google or type a URL blank. ಫ್ರೆಂಡ್ಸ್, ಇವಾಗ ಗೂಗಲ್ ಕ್ರೋಮ್ ಓಪನ್ ಆಗಿದೆ. ನಮ್ಮ ಫೋಕಸ್ ಅಡ್ರೆಸ್ ಬಾರ್ ಮೇಲೆ ಇದೆ. ನಾನು ಇವಾಗ ಈ ಅಡ್ರೆಸ್ ಬಾರ್ ಅಲ್ಲಿ speedtest.net SPEEDTEST.NET ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬೇಕಿದ್ರೆ ನೀವು ಇದನ್ನ ನಿಮ್ಮ ಆಂಡ್ರಾಯ್ಡ್ ಡಿವೈಸ್ ಅಲ್ಲೂ ಕೂಡ ಗೂಗಲ್ ಕ್ರೋಮ್ ನ ಓಪನ್ ಮಾಡಿಕೊಂಡು speedtest.net ನ ನೀವು ಬೇಕಾದ್ರೆ ಬಳಸ್ಕೋಬಹುದು. ನಾನು ಇವಾಗ ಅಡ್ರೆಸ್ ಬಾರ್ ಅಲ್ಲಿ speedtest.net ಅಂತ ಟೈಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಅಡ್ರೆಸ್ ಬಾರ್ ಅಲ್ಲಿ speedtest.net ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Speedest by Ookla, the global broadband speed test document. Clickable banner landmark visited link speedest. ಫ್ರೆಂಡ್ಸ್, ಇವಾಗ speedtest.net ವೆಬ್ ಪೇಜ್ ಓಪನ್ ಆಗಿದೆ. ನೀವು ಮೊದಲ ಬಾರಿ ಈ ವೆಬ್ಸೈಟ್ ನ ಓಪನ್ ಮಾಡ್ತಾ ಇದ್ರೆ ಇಲ್ಲಿ ಒಂದು ಪರ್ಮಿಷನ್ ಕೇಳುತ್ತೆ. ಸೊ ನೀವು ಟ್ಯಾಬ್ ಕೀ ಪ್ರೆಸ್ ಮಾಡ್ಕೊಂಡು ಹೋಗಿ ಕಂಟಿನ್ಯೂ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡಿ. ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡಿದ್ದೀನಿ, ಹಾಗಾಗಿ ಕೇಳ್ತಾ ಇಲ್ಲ. ಹಾಗೆ ನಾನೀಗ ಮತ್ತೆ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ. ಬಿ ಫಾರ್ ಬಟನ್. Main landmark start speed test connection type multi button. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸ್ಟಾರ್ಟ್ ಸ್ಪೀಡ್ ಟೆಸ್ಟ್. ಸೊ ಇದ್ರ ಮೇಲೆ ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲೂ ಕೂಡ ಒಂದು ಪರ್ಮಿಷನ್ ಕೇಳುತ್ತೆ. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Alert, your download test has started. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಯುವರ್ ಡೌನ್ಲೋಡ್ ಟೆಸ್ಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. Your download test is now over 50% complete. Your download test has completed. Your upload test has now started. Your upload test is now over 50% complete. Your speed test has completed. Your download speed is 53.34. Your upload speed is 56.20 and your ping time took milliseconds. Thank you for using Ookla Speedest. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನನ್ನ ವೈಫೈ ಸ್ಪೀಡ್ ಯಾವ ರೀತಿ ಇದೆ ಅಂತಂದ್ರೆ ಡೌನ್ಲೋಡ್ ಸ್ಪೀಡ್ 53 Mbps ಇದೆ. ಹಾಗೆ ಅಪ್ಲೋಡ್ ಸ್ಪೀಡ್ 56 Mbps ಇದೆ. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.